ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ನಮ್ಮೂರಲ್ಲಿ ನಾವು ಸೇರ್ಕೊಂಡು ಕೂರಿಸಿರೋ ಗಣೇಶ ಇದು. ಇದು 2ನೇ ವರ್ಷದ ಗಣೇಶ. ಸೊ ನಾವು ಅಂದರೆ ಲಾಸ್ಟ್ ವರ್ಷದಿಂದ ಕೂರಿಸ್ಬೇಕು ಅಂತ ಹೇಳಿ 3 ವರ್ಷ ಕೂರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಕೂರಿಸಿರೋಂಥದ್ದು. ಸೊ ಇದು ಆಲ್ರೆಡಿ ಗಣೇಶ ಹಬ್ಬ ಮುಗ್ದು ಆಲ್ಮೋಸ್ಟ್ ಒಂದು 20 ಡೇಸ್ ಆಗ್ತಾ ಇದೆ. ಬಟ್ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ಮೋಟಾಸ್ಗಳೆಲ್ಲ ಹೆಂಗೆ ಕೂತ್ಕೊಂಡಿದ್ದಾರೆ. ಇವರೆಲ್ಲ ಗಣೇಶ ಹಬ್ಬ ಬಂತು ಅಂದರೆ ಸಾಕು ಅಲ್ಲೇ ಕೂತಿರ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ. ಗಣೇಶ ಹಬ್ಬದ ಬ್ಯೂಟಿನೇ ಹಾಗೆ ಅಲ್ವಾ? ಸೊ ಯಾವುದೇ ಏಜಿನವರಾಗಲಿ ಗಣೇಶ ಹಬ್ಬ ಬಂತು ಅಂದರೆ ಸಾಕು ಎಲ್ಲರೂ ಹುರುಪಿನಿಂದ ಉತ್ಸಾಹದಿಂದ ಹಬ್ಬ ಮಾಡಬೇಕು ಅಂತ ಹೇಳಿ ಖುಷಿಯಾಗಿರ್ತಾರೆ. ಮತ್ತು ನನಗೂ ಅಷ್ಟೇ ಗಣೇಶ ಹಬ್ಬ ಒಂದು 5 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ನನಗೂ ಅಂದರೆ ಮನೇಲಿ ಕೂರಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಗ ನಾನೇನು ಮಾಡಿದೆ, ಅರಿಶಿಣದಲ್ಲಿ ಗಣಪನ ಮೂರ್ತಿ ಮಾಡಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಜೇಡಿ ಮಣ್ಣಿಂದ ಗಣಪನ ಮೂರ್ತಿ ಮಾಡಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಿಂಗೆ 3 ವರ್ಷ ಬಂತು. ಬಟ್ ನನಗೇನೋ ಒಂಥರ ಒಂದು ಒಳ್ಳೆ ಪಾಸಿಟಿವ್ ವೈಬು, ಏನೋ ವಿಘ್ನ ವಿನಾಶಕ ಒಳ್ಳೇದು ಮಾಡ್ತಿದ್ದಾನೇನೋ ನಂಬಿಕೆ. ಸೊ ಇದನ್ನು ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಯಾಕೆ ಕೂರಿಸ್ಬಾರ್ದು ಅಂತ ಹಿಂಗೆ ಯೋಚನೆ ಮಾಡೋದಾದ್ಮೇಲೆ ಸರಿ ನಮ್ಮ ಊರಿನ ಏನಿದ್ದಾರೆ ನಮ್ಮ ಕುಟುಂಬದವರೆಲ್ಲ ಸರಿ ಕೂರಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಆವಾಗಿಂದ ಇದು 2ನೇ ವರ್ಷ ಈ ಥರ ಅಂದರೆ ಕೂರಿಸ್ತಾ ಇರೋದು. ನಾನಂತೂ ಮಿಸ್ ಮಾಡದೆ ಊರಿಗೆ ಬರ್ತೀನಿ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಗಣೇಶ ಹಬ್ಬ ಅಂದರೆ ನನಗೂ ತುಂಬಾ ಇಷ್ಟ ಆಗ್ತಾ ಇದೆ. ಇನ್ನು ಗಣೇಶ ಹಬ್ಬಕ್ಕೆ ಪ್ರಸಾದ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವೇ ಅಂದರೆ ನಮ್ಮವರೇ ಸೇರಿಕೊಂಡು ಸರಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ 25 kg ಅಂದರೆ ಚಿತ್ರಾನ್ನ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನೇ ಶೆಫ್, ನಾನೇ ಅಡುಗೆ ಮಾಡಿದ್ದು. ಅಂದರೆ ಚಿತ್ರಾನ್ನಕ್ಕೆ ಗೊಜ್ಜು ಏನು ಮಾಡಿದ್ವಿ ನಾವೇ ಮಾಡಿದ್ವಿ. ಬಟ್ ಎಲ್ಲರೂ ಹೆಲ್ಪ್ ಮಾಡಿದ್ರು. ಸ್ವಲ್ಪ ಕ್ರೆಡಿಟ್ ನಾನೇ ಜಾಸ್ತಿ ತೊಗೊಳ್ತಾ ಇದ್ದೀನಿ, ಬಿಕಾಸ್ ನಾನೇ ಗೊಜ್ಜು ಮಾಡಿರೋದ್ರಿಂದ. ಅದೇನೋ ಗೊತ್ತಿಲ್ಲ, ಗಣೇಶ ಹಬ್ಬ ಬಂತು ಅಂದರೆ ಸಾಕು ಒಂಥರ ಖುಷಿ ಆಗ್ತಾ ಇರುತ್ತೆ. ಊರಿಗೆ ಹೋಗ್ಬೇಕು ಅಂತ ಹೇಳಿ. ಈ ವರ್ಷ ಕೂಡ DJ ಎಲ್ಲ ತರ್ಸೋಣ ಅಂತೆಲ್ಲ ಪ್ಲಾನ್ ಇತ್ತು. ಬಟ್ ಈ ವರ್ಷ DJ ನಿಷೇಧ ಇರೋದ್ರಿಂದ ತರ್ಸೋಕ್ಕಾಗಿಲ್ಲ. ಲಾಸ್ಟ್ ಇಯರ್ ತರಿಸಿದ್ವಿ, ಚೆನ್ನಾಗಾಗಿತ್ತು. ಅಂದರೆ ಈ ವರ್ಷಕ್ಕಿಂತ ಲಾಸ್ಟ್ ವರ್ಷ ತುಂಬ ಚೆನ್ನಾಗಿ ಗಣೇಶ ಹಬ್ಬ. ಬಟ್ ಫೈನ್, ಇಟ್ಸ್ ಓಕೆ ಅಲ್ವಾ? ಗಣಪ ಹೆಂಗೆ ದಾರಿ ತೋರಿಸ್ತಾನೋ ಹಂಗೆ ಹೋಗ್ತಾ ಇರಬೇಕು. ನಮ್ದೇನಿದೆ ನಿಮ್ದೇನಿದೆ. ಈ ವರ್ಷನೂ ಲಾಸ್ಟ್ ಟೈಮ್ ಪಲಾವ್ ಮಾಡಿದ್ವಿ, ಈ ವರ್ಷ ಚಿತ್ರಾನ್ನ ಮಾಡ್ತಾ ಇದ್ದೀವಿ. 25 kg ಪ್ರಸಾದ. ಈ ಥರ ಹಬ್ಬ ಹರಿದಿನಗಳನ್ನೆಲ್ಲ ಪ್ರತಿ ವರ್ಷವೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತೆ. ಬಿಕಾಸ್ ನಾವು ಚಿಕ್ಕವರಾಗಿದ್ದಾಗ ಒಂದು ಹಬ್ಬ ಅಂತಂದರೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅದು ಒಂದು ಸಡಗರ ಸಂಭ್ರಮನೇ ಬೇರೆ ಥರ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಹಬ್ಬ ಅಂತಂದರೆ ಇವತ್ತು ಹಬ್ಬನ ಸರಿ ರೆಸ್ಟ್ ಮಾಡಿಬಿಡೋಣ ಅನ್ನೋ ಥರ ಮನಸ್ಥಿತಿ ಇದೆ. ಸೊ ನೋಡಿ, ಇಲ್ಲೇ ಒಂದು ನೋಡ್ತಾ ಇರ್ಬೋದು, ಅಟ್ಲೀಸ್ಟ್ ಒಂದು 4-5 ಜನ ಕೂಡ್ಕೊಂಡು ಒಂದು ಅಡುಗೆ ಮಾಡೋದಿರ್ಬೋದು. ಇದೆಲ್ಲ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ನಾನು ಇನ್ನೂ ಎಷ್ಟೊಂದು ವೀಡಿಯೋಗಳೆಲ್ಲ ನಾನು ಕ್ಲಿಪ್ನ ಅಂದರೆ ಶೂಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನು ನನ್ನದೇ ಇದರಲ್ಲಿ ಬ್ಯುಸಿ ಇದ್ದೆ. ಸೊ ಸ್ವಲ್ಪ ಹಾಗಾಗಿ ಕ್ಲಿಪ್ಪಿಂಗ್ಸ್ಗಳಿತ್ತು, ಅದನ್ನೇ ಮಾಡೋಣ ಅಂತ ಹೇಳಿ, ಅಂದರೆ ಅದನ್ನೇ ಹಾಕೋಣ ಅಂತ ಹೇಳಿ ಅಪ್ಲೋಡ್ ಮಾಡ್ತಿರೋದು. ಸೊ ನಾವು ಇದನ್ನು ಡೆಕೋರ್ ಮಾಡಿರೋದ್ರಿಂದ ಹಿಡಿದು, ಮತ್ತು ಚಿತ್ರಾನ್ನ ಮಾಡಿರೋದ್ರಿಂದ ಹಿಡಿದು, ಮತ್ತು ಜನಕ್ಕೆ ಅಂದರೆ ರೋಡಲ್ಲಿ ಹೋಗೋ ಬರೋರಿಗೆಲ್ಲ ಕೊಡೋದ್ರಿಂದ ಹಿಡಿದು, ಮತ್ತು ಗಣಪನ ಹೆಂಗೆ ನಾವು ಅಂದರೆ ಮೆರವಣಿಗೆ ಮಾಡಿ ಮತ್ತು ಗಣಪನ ನೀರಲ್ಲಿ ಬಿಟ್ವಿ, ಇದೆಲ್ಲನೂ ವೀಡಿಯೋ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಈಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅಂದ್ಕೊತಿದ್ದೆ, ಆ ಕ್ಲಿಪ್ಪಿಂಗ್ಸ್ ಎಲ್ಲ ಇದ್ದಿದೆ ಚೆನ್ನಾಗಿರೋದೆಲ್ಲ ಅಂತ ಹೇಳಿ. ನೆಕ್ಸ್ಟ್ ವರ್ಷ ನೋಡೋಣ, ಮಿಸ್ ಮಾಡಿದೆ ಅವೆಲ್ಲನೂ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆದರೆ ಮಾಡ್ತೀನಿ. ಈವನ್ ಲಾಸ್ಟ್ ವರ್ಷವೂ ಅಷ್ಟೇ ಹಿಂಗೆ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ವರ್ಷವೂ ಮಾಡೋಕ್ಕಾಗಿಲ್ಲ. ಲಾಸ್ಟ್ ವರ್ಷ ಅಂತೂ ಇನ್ನೂ ಸಕ್ಕದಾಗಿ ಅದ್ದೂರಿಯಾಗಿ ಮಾಡಿದ್ವಿ. ಗಣೇಶ ಹಬ್ಬ ಅಂದರೆ ಡ್ಯಾನ್ಸ್ ಇಲ್ಲದೆ ಇರುತ್ತಾ? ನೋಡಿ ಎಷ್ಟು ಚೆನ್ನಾಗಿ ಕುಳಿಸ್ತಾ ಇದ್ವಿ. ಕಾಪಿರೈಟ್ಸ್ ಬರುತ್ತಂತ ಸಾಂಗ್ ಅಲ್ಲಲ್ಲಿ ಮ್ಯೂಟ್ ಮಾಡ್ತೀನಿ ನಿಮಗೆ, ಸೊ ದಟ್ ಲೈಕ್ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಬಟ್ ಪಿಕ್ಚರ್ಸ್ ನೋಡೋಕೆ ಸಿಗುತ್ತೆ. ಇವನ್ ಮನೆ ಗಂಡ್ಮಕ್ಳು ಕೂಡ ಅಷ್ಟೇ ಚೇರ್ ಮಾಡ್ತಾಯಿದ್ರು, ಹಾಡಿ ಅಂತ ಹೇಳಿ ನಮ್ಮನೇ ಒಂಥರ ಹುರಿದುಂಬಿಸ್ತಾ ಇದ್ರು. ಅದಂತೂ ಸಖತ್ ಖುಷಿ ಆಗ್ತಿತ್ತು. ಹಳ್ಳಿಗಳ ಕಡೆ ಈ ಥರ ಡ್ಯಾನ್ಸ್ ಮಾಡ್ತಾರೆ. ಅದರಲ್ಲೂ ಎಸ್ಪೆಷಲಿ ನಮ್ಮೂರಲ್ಲಿ ಈ ಥರ ಡ್ಯಾನ್ಸ್ ಮಾಡೋದು, ಅದು ಹೆಣ್ಣು ಮಕ್ಕಳು ವಯಸ್ಸಾದವರು, ಅದೊಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ವೀಡಿಯೋಗಳು ಹಾಗೆ ಸೋಷಿಯಲ್ ಮೀಡಿಯಾದಿಂದ ಜನ ಕೂಡ ಅಂದರೆ ಅಪ್ಡೇಟ್ ಆಗಿದ್ದಾರೆ. ಬಟ್ ಆದರೂ ಕೂಡ ಜನ ಹಿಂಗೆಲ್ಲ ಇಷ್ಟಪಟ್ಟು ಡ್ಯಾನ್ಸ್ ಮಾಡೋಕ್ಕೆ ಬಿಡಬೇಕು. ಯಾಕಂದರೆ ಅವರು ಎಷ್ಟು ದಿನ ಅಂತ ಹೇಳಿ ಮನೇಲೇ ಕೂತಿರ್ತಾರೆ ಅಲ್ವಾ?
ಇನ್ನು ನಮ್ಮ ರಿಲೇಷನ್ ಹೆಣ್ಮಕ್ಳು ಸ್ವಲ್ಪ ವಯಸ್ಸಾದವ್ರಿಗೆಲ್ಲರಿಗೂ ಈ ಹಬ್ಬ ಅಂದರೆ ಇಷ್ಟ. ಯಾಕಂದರೆ ಅವ್ರಿಗೆಲ್ಲೂ ಕೂಡ ಇಂಥದ್ದೊಂದು ಆಪರ್ಚುನಿಟಿ ಸಿಕ್ಕಿರೋಲ್ಲ. ಇಂಥ ಟೈಮಲ್ಲಿ ಒಂದು ಡ್ಯಾನ್ಸ್ ಮಾಡೋವಂಥ ಆಪರ್ಚುನಿಟಿ. ನಾವು ಪೆಂಡಲ್ ಹಾಕಿದ್ವಿ ಅಲ್ಲೇ, ಇದು ನಮ್ಮ ಮನೆ ಹತ್ರನೇ ಇರೋಂಥ ಜಾಗ. ಸೊ ಅಲ್ಲೇ ಇವರೆಲ್ಲನೂ ನಮ್ಮ ರಿಲೇಷನ್ ಅವರೇ. ಸೊ ಅಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ವಿ. ಮತ್ತು ಎಲ್ಲ ಹೆಣ್ಮಕ್ಳನ್ನೂ ಕರ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಅದೇ ಒಂಥರ ಖುಷಿ. ಇವನ್ ಲಾಸ್ಟ್ ವರ್ಷ ಅಂದರೆ ಇದು ಮೆರವಣಿಗೆ ಹೋದಾಗ ಈ ಡ್ಯಾನ್ಸ್ ಇತ್ತು. ಈ ವರ್ಷ ಗಣೇಶನ ಮುಂದೆನೇ ಈ ಡ್ಯಾನ್ಸ್ ಮಾಡಿದ್ದು. ಸೊ ಅದೇ ಡಿ ಜೆ ಅದೆಲ್ಲ ಪರ್ಮಿಷನ್ ಇಲ್ಲ ಅಂತ ಹೇಳಿ. ಒಟ್ಟಾರೆ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಇರೋದ್ರಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಸಕ್ಕದ ಖುಷಿಯಾಗೆ. ಸೊ ನಿಮ್ಮ ಕಡೆ ಎಲ್ಲ ಹೆಂಗೆ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ? ಸೊ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ಇವನ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಗೆ ಇದರಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಮುಂದಿನ ವೀಡಿಯೋಗಳಲ್ಲಿ ಏನೆಲ್ಲ ನಿಮಗೆ ಕಂಟೆಂಟ್ಸ್ ಬೇಕು, ಏನೆಲ್ಲ ನನ್ನ ಕಡೆಯಿಂದ ನೀವು ಈ ಥರದ್ದು ವೀಡಿಯೋ ಬೇಕು ಅಂತಂದರೆ ಡೆಫಿನೆಟ್ಲಿ ನಾನು ಆ ಥರದ ವೀಡಿಯೋಸ್ಗಳೆಲ್ಲ ಮಾಡ್ತೀನಿ. ಸೊ ಆದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.